ಹಾಯ್ ಹಲೋ ಫ್ರೆಂಡ್, ಜಯ ಕುಕಿಂಗ್ ಆ್ಯಂಡ್ ಲಾಕ್ಸ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ರಾಗಿ ಮುದ್ದೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಮುದ್ದೆ ಮಾಡೋರಿಗೆ ಯಾವ ಥರ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ಪು ವಿವರವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗಾದರೆ ಬನ್ನಿ ರಾಗಿ ಮುದ್ದೆ ಮಾಡೋದಾಗೆ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾನು ಈ ಥರ ಇಂಡಾಲಿಯಂ ಪಾತ್ರೆನ ತಗೊಂಡಿದ್ದೀನಿ. ಯಾವಾಗಲೂ ಮುದ್ದೆ ಮಾಡೋದಕ್ಕೆ ದಪ್ಪ ತಳ ಇರೋವಂಥ ಪಾತ್ರೆನ ಉಪಯೋಗಿಸ್ಬೇಕು. ಸಿಲ್ವರ್ ಪಾತ್ರೆಯಲ್ಲಿ ಮಾಡಿದ್ರೆ ಮುದ್ದೆ ಬೇಗ ಸಿದೋಗುತ್ತೆ. ಅದಕ್ಕೋಸ್ಕರ ಈ ಥರ ದಪ್ಪ ತಳ ಇರುವಂಥ ಪಾತ್ರೆನ ತಗೋಬೇಕು. ಇದಕ್ಕೆ ನಾನು 3 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ಮುದ್ದೆ ಮಾಡ್ತಾಯಿದ್ದೀನಿ, ಅದಕ್ಕೆ 3 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ 1 ಕಪ್ಗೆ 2 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಗಂಟಿಲ್ಲದೆ ಇರೋ ಥರ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಗಂಟಿಲ್ಲದೆ ಇರೋ ಥರ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಇದನ್ನು ಸೇರಿ 4 ಕಪ್ ಆಗುತ್ತೆ. ಆದರೆ ಇಲ್ಲಿ ಅಳತೆ ಸಿಗೋದು ನಮಗೆ 3 ಕಪ್ ಅಷ್ಟೇ. ಇದಕ್ಕೆ ನೀರು ಬಿಸಿಯಾದಾಗ ಕಲಿಸ್ಕೊಂಡಿರೋಂಥ ಹಿಟ್ಟನ್ನು ಹಾಕಿ ತಿರುಗಿಸ್ಕೊಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಹಾಕಬೇಕಾದ್ರೆ ಈ ಥರ ತಿರುಗಿಸ್ಕೊಂಡು ಹಾಕೋಬೇಕು, ಇಲ್ಲಾಂದರೆ ಗಂಟು ಕಟ್ಟುತ್ತೆ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆನ ಹಾಕಿ ಇದನ್ನು ಒಂದು ಕುದಿ ಬರೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಈಗ ಒಂದು ಕುದಿ ಬಂದಿದೆ. ಈ ಥರ ಕುದಿ ಬಂದಮೇಲೆ ಮುದ್ದೆ ಮಾಡುವಂಥ ಕೋಲು ತಗೊಂಡು ಒಂದು ಸಲ ತಿರುಗಿಸ್ಕೊಳ್ಬೇಕು. ಮುದ್ದೆ ಕೋಲಿಲ್ಲ ಅಂದರೆ ಅನ್ನದ ಸ್ಪೂನಲ್ಲಾದರೂ ಈ ಥರ ತಿರುಗಿಸ್ಕೊಂಡು ನಾನು 3 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ನಲ್ಲ ಅದರ ಅಳತೆಗೆ ಅದೇ ಕಪ್ಪಲ್ಲಿ 1.5 ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟನ್ನು ಹಾಕಬೇಕಾದ್ರೆ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ರಾಗಿ ಹಿಟ್ಟು ಹಾಕಿದ್ಮೇಲೆ ಮುದ್ದೆ ಕೋಲಿಂದ ಈ ಥರ 1-2 ಸಲ ಪೂರ್ತಿ ತಿರುಗಿಸ್ಕೊಳ್ಬಾರ್ದು. 1-2 ಸಲ ಹಿಂಗೆ ತಿರುಗಿಸ್ಕೊಂಡು ಮುದ್ದೆನ ಕುದಿಯೋದಕ್ಕೆ ಬಿಡಬೇಕು. ಕುದಿಬೇಕಾದ್ರೆ ಐ ಫ್ಲೇಮಲ್ಲಿ ಇಡಬೇಕು. ಟೋಟಲಿ 2 ನಿಮಿಷದಷ್ಟು ಐ ಫ್ಲೇಮಲ್ಲಿಟ್ಟು ಈ ಥರ ಮುದ್ದೆನ ಕುದಿಸ್ಕೋಬೇಕಾಗುತ್ತೆ. ಆಗಲೇ ಮುದ್ದೆ ಚೆನ್ನಾಗಿ ಬೇಯೋದು. ನೋಡಿ, ಈ ರೀತಿ 2 ನಿಮಿಷಗಳ ಕಾಲ ನಾನು ಮುದ್ದೆನ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಈಗ 2 ನಿಮಿಷ ಆಗಿದೆ. ಇದನ್ನು ಒಂದು ಇಕ್ಳ ಅಥವಾ ಒಂದು ಬಟ್ಟೆಯಿಂದ ತಪ್ಪಲೆನ ಇಟ್ಕೊಂಡು ಈ ರೀತಿ ಮುದ್ದೆನ ತಿರುಗಿಸ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ನಮ್ಮ ಕಡೆ ಎಲ್ಲ ಇದಕ್ಕೆ ಮುದ್ದೆ ತೊಳ್ಸೋದು ಅಂತಾರೆ. ಈ ರೀತಿಯಾಗಿ ಮುದ್ದೆನ ತೊಳ್ಸ್ಕೊಳ್ತಾ ಇದ್ದೀನಿ ನಾನು. ಮುದ್ದೆ ಮಾಡಬೇಕಾದ್ರೆ ಯಾವಾಗಲೂ ಹೈ ಫ್ಲೇಮಲ್ಲಿ ಇಟ್ಟೇ ಮುದ್ದೆನ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಟರೆ ಮುದ್ದೆ ಚೆನ್ನಾಗಿ ಬೇಯೋದಿಲ್ಲ. ಅದಕ್ಕೋಸ್ಕರನೇ ದಪ್ಪ ತಳ ಇರುವಂಥ ಪಾತ್ರೆನ ಉಪಯೋಗಿಸೋದು. ಮಾಮೂಲಿ ಪಾತ್ರೆಯಲ್ಲಿ ಮಾಡಿದ್ರೆ ಬೇಗ ತಳ ಹಿಡಿದ್ಬಿಡುತ್ತೆ. ನೋಡಿ, ನೀಟಾಗಿ ಮುದ್ದೆನ ತೊಳ್ಸ್ಕೊಂಡಿದ್ದೀನಿ. ನಾವು ಮಾಡಿರೋ ಥರ ವಿಧಾನದಲ್ಲೇ ಮಾಡಿದ್ರೆ ಮುದ್ದೆ ಗಂಟು ಹಿಡಿಯೋದಿಲ್ಲ, ಸ್ವಲ್ಪನೂ ಸಹ ಗಂಟಿಲ್ಲ. ಮುದ್ದೆ ನೀಟಾಗೆ ತೊಳ್ಸ್ಕೊಂಡಿದ್ದಾದಮೇಲೆ ಸ್ಟವ್ ಮೇಲೇ ಲೋ ಫ್ಲೇಮಲ್ಲಿಟ್ಟು ಒಂದು 30 ಸೆಕೆಂಡ್ಗಳ ಕಾಲ ಹಾಗೆ ಸ್ಟವ್ ಮೇಲೇ ಬಿಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಮುದ್ದೆ ಚೆನ್ನಾಗೇ ಮಾಗುತ್ತೆ. ಮುದ್ದೆ ಮಾಗೋ ಅಷ್ಟರಲ್ಲಿ ಮುದ್ದೆ ಕಟ್ಟೋದಕ್ಕೆ ನಾವು ರೆಡಿ ಮಾಡ್ಕೊಳ್ಳೋಣ. ನಾನು ಈ ಥರ ಒಂದು ಮುರಿದೋಗಿರೋಂಥ ಅನ್ನದ ಸ್ಪೂನನ್ನು ತಗೊಂಡಿದ್ದೀನಿ. ಒಂದು ಸ್ವಲ್ಪ ಬೌಲಲ್ಲಿ ನೀರು ಹಾಕಿ ಅದರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಮತ್ತು ಮುದ್ದೆ ಕಟ್ಟೋದಕ್ಕೆ ಒಂದು ಪ್ಲೇಟನ್ನು ತಗೊಂಡಿದ್ದೀನಿ. ಈ ಥರ ಸಿಲ್ವರ್ ಪ್ಲೇಟು ಇಲ್ಲ ಸ್ಟೀಲ್ ಪ್ಲೇಟ್ ಆದರೂ ಸಹ ತಗೋಬೋದು. ಅದ್ರ ಮೇಲೆ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡು ಈಗ ಸ್ವಲ್ಪನೇ ಒಂದು ಮುದ್ದೆ ಕಟ್ಟೋದಕ್ಕೆ ಎಷ್ಟು ಬೇಕೋ ಅಷ್ಟು ಮುದ್ದೆನ ಹಾಕ್ಕೊಂಡು ಅನ್ನದ ಸ್ಪೂನ್ ಸಹಾಯದಿಂದ ಈ ಥರ ಮುದ್ದೆನ ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಮುದ್ದೆ ಬಿಸಿ ಇರುತ್ತೆ. ಕೈಯನ್ನು ಸ್ವಲ್ಪ ನೀರಲ್ಲೇ ಎದ್ಕೊಂಡು ಈ ಥರ ಚೆನ್ನಾಗಿ ನಾದ್ಕೋಬೇಕು. ಮತ್ತು ಸ್ವಲ್ಪ ಗಂಟೇನಾದರೂ ಇದ್ದರೆ ಈ ಥರ ನಾದ್ಕೊಳ್ಳೋದ್ರಿಂದ ಗಂಟೆಲ್ಲ ಸಹ ಸರಿ ಹೋಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಮುದ್ದೆನ ನಾದ್ಕೊಂಡಿದ್ದೀನಿ. ಈಗ ನಾನು ಮುದ್ದೆನ ಕೈಯಿಂದನೇ ಕಟ್ತಾಯಿದ್ದೀನಿ. ನಾವು ಡೈಲಿ ಮುದ್ದೆ ಮಾಡೋದ್ರಿಂದ ನಮಗೆ ರೂಢಿ ಇರುತ್ತೆ. ಅದಕ್ಕೋಸ್ಕರ ಈ ಥರ ಕೈನಲ್ಲೇ ಮುದ್ದೆನ ಸ್ವಲ್ಪ ನೀರನ್ನು ಹಚ್ಕೊಂಡು ಮುದ್ದೆ ಕಟ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಒಂದು ಬೌಲ್ಗೆ ಹಾಕ್ಬಿಟ್ಟು ಮುದ್ದೆನ ರೆಡಿ ಮಾಡ್ಕೊಬೋದು. ಎಕ್ಸ್ಟ್ರಾ ಏನಾದರೂ ಇದ್ದರೆ ಸ್ವಲ್ಪ ತೆಗೆದುಬಿಟ್ಟು ನಿಮಗೆ ಯಾವ ಸೈಜ್ಗೆ ಮುದ್ದೆ ಬೇಕೋ ಆ ಸೈಜ್ಗೆ ಮುದ್ದೆನ ಕಟ್ಕೊಬೋದು. ಈ ರೀತಿಯಾಗಿ ಮುದ್ದೆ ಮಾಡಿದ್ರೆ ಗಂಟಿಲ್ಲದೆ ಇರೋ ಥರ ನೀಟಾಗಿ ತುಂಬ ಸಾಫ್ಟಾಗಿ ಮುದ್ದೆನ ಮಾಡ್ಕೊಬೋದು. ನಾನು ಎಲ್ಲ ಹಿಟ್ಟನ್ನು ಸಹ ಇದೇ ರೀತಿಯಾಗಿ ಮುದ್ದೆ ಕಟ್ಕೊಂಡಿದ್ದೀನಿ. ಮತ್ತು ಅಳತೆಗೆ ಕಪ್ಪೇನೆ ಉಪಯೋಗಿಸ್ಬೇಕು ಅಂತ ಏನಿಲ್ಲ. ನೀರು ಕುಡಿಯೋಂಥ ಗ್ಲಾಸು ಅಥವಾ ಜಾಸ್ತಿ ಮುದ್ದೆ ಮಾಡೋಂಗಿದ್ರೆ ಪಾತ್ರೆ ಸಹ ಅಳತೆಗೆ ಉಪಯೋಗಿಸ್ಕೋಬೋದು. ನಾವು ಎಷ್ಟು ನೀರು ಹಾಕ್ತೀವೋ ನೀರಿನ ಅರ್ಧದಷ್ಟು ಹಿಟ್ಟನ್ನು ಹಾಕ್ಕೊಂಡು ಮುದ್ದೆನ ಮಾಡ್ಕೋಬೇಕಾಗುತ್ತೆ. ನೋಡಿ, 3 ಕಪ್ಪಷ್ಟು ನೀರು ಇಟ್ಕೊಂಡು ನಾನು ಕರೆಕ್ಟಾಗಿ 3 ಮುದ್ದೆನ ಮಾಡ್ಕೊಂಡಿದ್ದೀನಿ. ಮುದ್ದೆಗೆ ಸಾಂಬಾರು, ಚಟ್ನಿ, ಗೊಜ್ಜು ಈ ಥರ ಯಾವುದೇ ರೀತಿಯ ಕಾಂಬಿನೇಷನ್ ಆದರೂ ಕೂಡ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ದಿನದ ಯೂಸ್ಫುಲ್ ಟಿಪ್ಸ್: ರಾಗಿ ಮುದ್ದೆಯಲ್ಲಿ ನಾರಿನಾಂಶ ಅಧಿಕವಾಗಿರೋದ್ರಿಂದ ರಕ್ತದಲ್ಲಿನ ಕೊಲೆಸ್ಟ್ರಾಲು ಮತ್ತು ಸಕ್ಕರೆ ಅಂಶವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮಧುಮೇಹಿಗಳಿಗೆ ಇದು ಉತ್ತಮವಾದ ಆಹಾರವಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.